ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಬಡವರ ಮಕ್ಕಳನ್ನ ಬೆಳೆಸಿ. ಸೊ ಇಷ್ಟು ದಿನ ನಾನು ಬಂದಿದ್ದಿಲ್ಲ, ಸೊ ಸ್ವಲ್ಪ ಗ್ಯಾಪ್ ಮಾಡಿದ್ದೆ ಎಕ್ಸಾಮ್ ಸಲುವಾಗಿ. ಸೊ ಇನ್ಮೇಲೆ ಎವ್ರಿಡೇ ವೀಡಿಯೋ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ. ಏನಂತ ಹೇಳಿದ್ರೆ, ನಾವು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ ಬಯಲ್ಸೀಮೆ ಬಡಗಿ. ಸೊ ಇವತ್ತು ಏನಪ್ಪ ಅಂತಂದ್ರೆ, ನಮ್ಮ ಚಾಮುಂಡೇಶ್ವರಿ ಅಮ್ಮನ ನೆನೆಸ್ಕೊಂಡು ನಾವು ಇವತ್ತು ವೀಡಿಯೋನ ಆರಂಭ ಮಾಡೋಣ. ಏನಪ್ಪ ಚಾಮುಂಡೇಶ್ವರಿ ಅಮ್ಮನ ನೆನೆಸ್ಕೊಂಡು ವೀಡಿಯೋ ಮಾಡೋಣ ಅನ್ನಕತ್ತಾರೋ ಅಂತೇಳಿ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ನಿಮಗೀಗ ಸದ್ಯದ ಮಟ್ಟಿಗೆ ಗೊತ್ತೈತಿ ಏನಪ್ಪ ಅಂತಂದ್ರೆ, ಚಾಮುಂಡೇಶ್ವರಿ ಅಮ್ಮನ ಒಂದು ಬೆಳತಾನಕ ದೇವರ ಬಗ್ಗೆ ಹಾಗೆ ಹೀಗೆ ಅಂತ ಹೇಳುತ್ತಾರೋ, ಹೆಂಗೆ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಪದ್ಧತಿ ಗೊತ್ತಿಲ್ಲ, ರೀತಿ ಗೊತ್ತಿಲ್ಲ, ರಿವಾಜ್ ಗೊತ್ತಿಲ್ಲ. ಒಟ್ಟು ಹೇಳಕತ್ತಾರು ಮಾಡಬೇಕು, ನಮ್ಮ ಅನಿಸಿಕೆನ ದೇವ್ರ ಮುಂದೆ ಇಟ್ಟುಬಿಟ್ಟು ಅದನ್ನು ನಾವು ಪಾಲಿಸ್ಬೇಕು ಅಂತೇಳಿ ಹೇಳಕತ್ತೀರಿ. ಸೊ ಇವಾಗ ನಾನು ಈ ಒಂದು ವಿಡಿಯೋದೊಳಗೆ ಈ ಒಂದು ಬೆಳಗಾವಿ ಡಿಸ್ಟಿಕ್ನಲ್ಲಿರೋ ಬೈಲಹೊಂಗಲ ತಾಲೂಕಲ್ಲಿ ಒಂದು ಸಣ್ಣ ಗ್ರಾಮ ಮರ್ಕುಂಬಿಯಲ್ಲಿ ಯಾವ ಥರ ಒಂದು ದೇವರಿಗೆ ಪೂಜೆಯನ್ನು ಆಗಿರ್ಬೋದು, ಅಥವಾ ಆ ಒಂದು ಪೂಜೆ ಪುನಸ್ಕಾರದ ರೀತಿ ರಿವಾಜ್ ಏನು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಒಂದು ಡೀಟೇಲ್ಸ್ ಕೊಡ್ತೀನಿ. ಏನಪ್ಪ ಅಂತಂದ್ರೆ, ಫಸ್ಟು ನೀವು ಮರ್ಕುಂಬಿ ಗ್ರಾಮಕ್ಕೆ ಹೋಗ್ತೀರಿ. ಸೊ ಮರ್ಕುಂಬಿ ಗ್ರಾಮಕ್ಕೆ ಹೋದಾಗ ಅಲ್ಲಿ 50 ರೂಪಾಯಿಗೆ ಒಂದು ಅಕ್ಕಿ ಚೀಲ ಕೊಡ್ತಾರೆ. ಅಂದರೆ ಅಕ್ಷತೆ ಇಷ್ಟೇ ಇರ್ತದದು, ಒಂದು ಮುಟ್ಟಿಗೆ ಅಷ್ಟು ಅಕ್ಕಿ ಹಾಕಿಬಿಟ್ಟು ಆ ಒಂದು ಅಕ್ಷತೆ ಚೀಲನ ಕೊಡ್ತಾರೆ. ಸೊ ಅದನ್ನು ನೀವೇನು ಮಾಡಬೇಕು, ಒಂದು ದೇವರನ್ನ ದರ್ಶನ ಮಾಡೋ ಪಂಕ್ತಿ, ಇನ್ನೊಂದು ದೇವರ ಅಕ್ಷತೆ ಕೊಟ್ಟಿರ್ತಾರಲ್ಲ ಆ ಮೂಟೆ, ಆ ಒಂದು ಅಕ್ಕಿ ಗಂಟಿರ್ತದಲ್ಲ ಆ ಗಂಟನ್ನು ತೊಗೊಂಡು ಅದಕ್ಕೊಂದು ಪಾಳೆ ಇರ್ತೈತಿ. ಸೊ ಮೊದಲು ನಾವೇನು ಮಾಡಬೇಕಪ್ಪ ಅಂತಂದ್ರೆ, ಅಕ್ಷತೆ ಗಂಟನ್ನು ತೊಗೊಂಡು ದೇವರಿಗೆ ಫಸ್ಟ್ ಮುಟ್ಟಿಸಾಕೆ ನಿಂದಿರ್ಬೇಕು. ಮುಟ್ಟಿಸಾಕಂತಾರ ನಮ್ಮ ಮನಸ್ಸಿನಾಗ ಏನಪ್ಪ ಐತಿಪ್ಪ, ಇವಾಗ ನಮಗೆ ಉದಾಹರಣೆ ನಾನು ನಿಮಗೆ ಹೇಳ್ಬೇಕಂತಂದ್ರೆ, ನನಗೀಗ ಏನೋ ಒಂದು ಜಾಬ್ ಬೇಕಪ್ಪ, ಗೌರ್ಮೆಂಟ್ ಜಾಬ್ ನಾವು ತೊಗೋಬೇಕು ಅಂತ ಅಂದ್ಕೊಂಡು ನಾವು ದೇವರಿಗೆ ಮುಟ್ಟಿಸಿದ್ವಿ. ಸಪೋಸ್ ನಮ್ಮ ಮಗಳು ಓದಾಕತ್ತಿಲ್ಲ, ಆಕೆ ಚಲೋ ತಂಗೆ ಓದಬೇಕು, ಚಲೋ ಸ್ಕೋರ್ ಮಾಡಬೇಕು, ಅಥವಾ ಅದೇ ವ್ಯಕ್ತಿ ಬಂದರೆ ಭಾಳ ಚಲೋ. ಸೊ ಅದನ್ನು ನಾವೇನು ಮಾಡಬೇಕು, ದೇವರಿಗೆ ಮನಸ್ಸಿನೊಳಗೆ ಒಂದೇ ಬೇಡಿಕೆನ, ಮತ್ತು ಒಂದು 20 ಬೇಡಿಕೆ ಇಟ್ಕೊಂಡು ಅಂತಂದ್ರೆ ಆಗೋಂಗಿಲ್ಲ, ಒಂದು ಬೇಡಿಕೆನ ಇಟ್ಕೊಂಡು ಮನಸ್ಸಿನಾಗ ಇಟ್ಕೊಂಡು ದೇವ್ರ ಮುಂದೆ ಆ ಒಂದು ಅಕ್ಕಿ ಗಂಟನ್ನು ಇಡಬೇಕು. ಇಟ್ಟುಬಿಟ್ಟು ನಾವು ನಮ್ಮ ಕೋರಿಕೆನ ಬೇಡ್ಕೋಬೇಕು. ಇದೇ ಥರ 9 ದಿನ ಮಾಡಬೇಕು. 9 ದಿನ ಆಗ್ಬೋದು, 9 ತಿಂಗಳಾಗ್ಬೋದು, 9 ವರ್ಷ ಆಗ್ಬೋದು, ಯಾವಾಗಾರು ಮಾಡಿರಿ ನೀವು, ಆದರೆ 9 ಕಂಪ್ಲೀಟ್ ಆಗಬೇಕು. ಆಯಿತಾ? ಸೊ ಇದನ್ನು ಮುಟ್ಟಿಸ್ಕೊಂಡು ಆಮೇಲೆ ಏನು ಮಾಡಬೇಕು, ಬನ್ನಿ ಗಿಡಕ್ಕೆ ಹೋಗಬೇಕು. ಅಲ್ಲಿ ಬನ್ನಿ ಗಿಡ ಅಂತ ಐತಿ, ಅಲ್ಲಿ 5 ಬನ್ನಿ ಗಿಡಗಳಿದಾವೆ. ಒಂದು ರುದ್ರಾಕ್ಷಿ ಗಿಡ, ಇನ್ನೊಂದು ಬನ್ನಿ ಗಿಡ, ಆಮೇಲೆ ಕೆಲವೊಂದು ಆಲದ ಮರ ಒಂದು ಐತಿ, ಇನ್ನೆರಡು ಯಾವುದು ಅಂತೇಳಿ ನನಗಷ್ಟು ಕನ್ಫ್ಯೂಸ್ ಐತಿ. ಸೊ 5 ಗಿಡಗಳಿದೆ. ಆ 5 ಗಿಡಕ್ಕೂ ನೀವು ಪ್ರದಕ್ಷಿಣೆ ಹಾಕಬೇಕು. ಎಷ್ಟು? 9 ಸಲ ಪ್ರದಕ್ಷಿಣೆ ಹಾಕಬೇಕು. 9 ಸಲ ಪ್ರದಕ್ಷಿಣೆ ಹಾಕಿಟ್ಕೊಳ್ಳಿ. ಆ ಗಂಟೆ ನೆನಬೇಕು. ಅಲ್ಲಿ ಒಂದು ದೇವರದಾಳ, ತಾಯಿ ಇದ್ದಾಳೆ ಚಾಮುಂಡೇಶ್ವರಿ ಅಮ್ಮನ ಅವ್ರಿಗೆ ನಾವು ಮುಟ್ಟಿಸ್ಬೇಕು. 9 ಸಲ ಮೇಲಿಂದ ಹಿಡಿದು ಮೇಲಿಂದ ಶಿರದಿಂದ ಹಿಡಿದು ಅಡಿ ತನಕ ದೇವರಿಗೆ ನಾವು ಮುಟ್ಟಿಸ್ಬೇಕು ದೇವರಿಗೆ. ಅದಾದಮೇಲೆ ಏನು ಮಾಡಬೇಕು ಹೇಳಿದೆ ನಿಮ್ಗೆ, ಎರಡು ಇದನ್ನು ಕಟ್ಟಿರ್ತಾರೆ. ಏನು 2 ಸಾಲು ಇರ್ತಾವೆ. 2 ಸಾಲ, ಒಂದು ದೇವರ ದರ್ಶನಕ್ಕೆ, ಒಂದು ಗಂಟಿಂದಕ್ಕೆ. ಗಂಟಂದ್ರೆ ಅಕ್ಷತೆ ಗಂಟಿಗೆ. ಸೊ ನೀವು ಅಲ್ಲಿರೋರು ಕೇಳ್ಕೋಬೇಕು ಯಾವ್ದು ಇದ್ರಾಗ ಅಕ್ಷತೆ ಗಂಟು ಅಂತ ಹೇಳಿ. ಅಕ್ಷತೆ ಗಂಟು ಸಪ್ರೇಟ್ ಲೈನ್ ಇರ್ತದಲ್ಲ, ಅದು ಪಾಳೆ ಹಚ್ಬಿಟ್ಟು ದೇವರಿಗೆ, ಈಗ ನಾವು ಹಿಂಗೆ ಹಾಕ್ತೀವಲ್ಲ ಈ ಥರನ ನಾವು ಹಾಕಬೇಕಲ್ಲಿ ದೇವರಿಗೆ. ಸೊ ಎಷ್ಟು ಸಾಲಿ? 2 ಸಾಲಿ ಮಾತ್ರ ಹಾಕಬೇಕು. ಹಾಕಿದ ಮೇಲೆ ಆ ಬಟ್ಟೆ ಖಾಲಿ ಮಾಡಬೇಕು. ಖಾಲಿ ಮಾಡಿ ದೇವ್ರ ಕಡೆ ಇದ್ದಿದ್ದನ್ನು ಒಂದು ಯಾರಾದರೂ ವ್ಯಕ್ತಿ ಇದ್ದರೆ ಅವ ತಂದು ಕೊಡ್ತಾನೆ ಒಂದಿಷ್ಟೇ ಅಕ್ಕಿನ. ಆಮೇಲೆ ಅಕಸ್ಮಾತ್ ಇರಲಿಲ್ಲಪ್ಪ ಅಂತಂದಾಗ ನೀವೇ ಒಂದಿಷ್ಟು ಅಕ್ಕಿನ ತೊಗೊಂಡ್ಬಿಟ್ಟು ಏನು ಮಾಡಬೇಕಪ್ಪ ಅಂತಂದ್ರೆ, ನಾವು ಮನೆಯೊಳಗೆ ತಿಂತೇವಲ್ಲ ಆ ಅನ್ನದೊಳಗೆ ಅಕ್ಕಿಯೊಳಗೆ ಹಾಕಿ ಮಿಕ್ಸ್ ಮಾಡಿಬಿಡ್ಬೇಕು ಅಷ್ಟೇ, ಮತ್ತೇನಿಲ್ಲ. ಸೊ ಇದನ್ನು ನೀವು 9 ಸರಿ ಮಾಡಬೇಕು. ಸೊ ಇದು ನಿಮ್ಮ ಅನಿಸಿಕೆ. ಈ ಅನಿಸಿಕೆದನ್ನು ದೇವ್ರ ಹತ್ರ ಕೇಳ್ಕೊಬೇಕು. ನಿಮ್ಮದೊಂದು ಆಸೆ ಗುರಿ ಏನೈತಲ್ಲ ಅದನ್ನು ಕೇಳ್ಕೊಂಡು ಮಾಡಿದರೆ ಡೆಫಿನೆಟ್ಲಿ ಹೇಳ್ತೀನಿ 100% ಸೊ ನಂಬಿ ಕೆಲಸ ಮಾಡಿರಿ. ಏನಾಗ್ತೈತೆ ಏನೋ ನೋಡೋಣಪ್ಪ ಅಂತಲ್ಲ, ಮನಸ್ಸಿಟ್ಟು ನಂಬ್ಕೊಂಡು ಕೆಲಸ ಮಾಡಿರಿ, ಎಲ್ಲನೂ ಆಕೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇವಾಗ ಹಣದ ಸಮಸ್ಯೆ ಇರ್ತದೆ. ಸೊ ಹಣದ ಸಮಸ್ಯೆ ಅವರು 5 ದಿನ ಬರಬೇಕು. ಅಕ್ಕಿ ಇದ್ರದ್ದು ಯಾವುದಪ್ಪ ಬೆಲ್ಲದ್ದು ಕೊಡ್ತಾರೆ. ಆ ಬೆಲ್ಲದನ್ನ 5 ಸಲ ಪ್ರದಕ್ಷಿಣೆ ಹಾಕಿಬಿಟ್ಟು ಅದನ್ನು ನಾವು ಇಟ್ಟು 5 ಸಲ ಬಂದು ನಮಸ್ಕಾರ ಮಾಡಿ ಹೋಗೋದಷ್ಟೇ, ಮತ್ತೇನಿಲ್ಲ. ಮತ್ತಿದು 5 ಸಲ, ಯಾವುದು ಬೆಲ್ಲದ 5 ಸಲ, ಅಕ್ಕಿದು 9 ಸಲ, ಮತ್ತು ಉಪ್ಪು ಅಂತ ಇರ್ತೈತೆ. ಆ ಉಪ್ಪಿನ ಎದಕ್ಕಪ್ಪ ಅಂತಂದ್ರೆ, ದೃಷ್ಟಿ ದೋಷಕ್ಕೆ. ಏನಾದರೂ ದೃಷ್ಟಿ ಆಗೈತಿ ನಿಮಗಾಗೈತೋ, ಅಥವಾ ಚಿಕ್ಕ ಮಗುಗಾಗೈತೋ, ದೊಡ್ಡರಿಗಾಗೈತೋ, ಏನೇ ಇದ್ರೂ ಎಲ್ಲ ದೃಷ್ಟಿ ದೋಷ ಅಂತ ತಗ್ಗಿಸ್ಬೇಕು. ಅದು ಎಷ್ಟು ದಿನ? 3 ದಿನ ಬರಬೇಕು ನೀವು. ಸೊ ಇದನ್ನು ನೀವು ಮಾಡಿದ್ರೆ ಎಲ್ಲ ದೃಷ್ಟಿಗಳ ಸಮಸ್ಯೆ ನಿವಾರಣೆ ಆಗ್ತೈತಿ. ಸೊ ನೀವು ನಂಬಿ ಬರ್ರಿ ನಮ್ಮ ಬೈಲಹೊಂಗಲ ತಾಲೂಕು. ಎಲ್ಲಿ ನೀವು ಉತ್ತರ ಕರ್ನಾಟಕ ಮಂದಿ ಇಲ್ಲೇ ಇದ್ದೀರಲ್ಲ, ಸೊ ದಯವಿಟ್ಟು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಎಷ್ಟು ದೂರದಿಂದ ಮಂದಿ ಬರಾಕತ್ತಾರ, ಮಹಾರಾಷ್ಟ್ರ, ಹಾವೇರಿ, ಹಾಸನ. ಸೊ ನೀವು ಕೂಡ ಬಂದು ಭೇಟಿಯಾಗ್ರಿ. ಯಾಕಂತಂದ್ರೆ ಉತ್ತರ ಕರ್ನಾಟಕದ ಗದೀರ ಅಂದ್ರೆ ನಮ್ಮ ಚಾಮುಂಡೇಶ್ವರಿ ಅಮ್ಮ, ಅದು ಯಾವ ಥರ ಅಮ್ಮ ಗೊತ್ತಾ ನಿಮ್ಗೆ? ಉದ್ಭವ ಮೂರ್ತಿ ಅದು ದೇವರು. ಆಯಿತಾ? ಸೊ ನಾನು ಇನ್ನು ನನಗೆ ಸಪೋಸ್ ಏನಾದ್ರು ಯಾವ್ದಾದ್ರು ಒಂದು ಇನ್ಫಾರ್ಮೇಷನ್ ದೇವ್ರು ಯಾವ ಥರ ಜನ್ಮ ತಾಳಿದ್ರು, ಹೆಂಗೆ ಏನು ಅಂತ ಇನ್ಫಾರ್ಮೇಷನ್ ನನಗೆ ಗೊತ್ತಾದ್ರೆ ಕಂಪ್ಲೀಟಾಗಿ, ಮತ್ತು ಬೇರೆಯವ್ರು ಯೂಟ್ಯೂಬರ್ಸ್ ನೋಡಿ ಹೇಳೋಂಗಿಲ್ಲ.
ಪರ್ಸ್ನಲಿ ಏನಾದ್ರು ನನಗೆ ಗೊತ್ತಾದ್ರೆ ನಾನು ಡೆಫಿನೆಟ್ಲಿ ಕೂಡ ವೀಡಿಯೋ ಮಾಡ್ತೀನಿ. ಸೊ ನೀವು ಯಾರು ಉತ್ತರ ಕರ್ನಾಟಕದಾಗ ಅದಿರಲ್ಲ, ಸೊ ಎಲ್ಲರೂ ಹೋಗಿಬಿಟ್ಟು ನೋಡ್ಕೊಂಬರ್ರಿ. ಇಟ್ಸ್ ಮೈ ರಿಕ್ವೆಸ್ಟ್. ಓಕೆ ಓಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ನಾನು ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ಲವ್ ಯು. ಬಾಯ್.